ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಮುಂದಿನ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಅದಕ್ಕೆ ಇದು ಕಾಲ ಎಲ್ಲ ನೋಡಿರೋದು. ಕಾಲ ಏನ ತಸ್ಮೇನ ಏನೋ ಹೇಳ್ಬೇಕು, ಸಂಸ್ಕೃತ ನಂಗೆ ಬರಲ್ಲ, ಅದಕ್ಕೆ ಕಾಲಯ ತಸ್ಮೇನಮ. ಅದಕ್ಕೊಂದು ಪೀಠಿಗೆ ಹಾಕೊಂಡಿದ್ದೀರ ಅಷ್ಟೇ, ಒಂದು ಸ್ಟೆಪ್. ಯಾವ ಪೀಠಿಗೆನೂ ಹಾಕೊಂಡಿಲ್ಲ. ಕೇಳ್ರಿ, ಇಲ್ಲಿ ನಾನು ಯಾವತ್ತು ರಾವ್ ಕಾಲ ನೋಡಿಲ್ಲ, ಯಾವತ್ತು ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಯಾವತ್ತು ಸೂರ್ಯಗ್ರಹಣ ಇದೆಯಲ್ಲ, ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ನಾನು ಈಗ ಅದು ಅವ್ರವ್ರ ನಂಬಿಕೆ, ನಿನ್ನ ನಂಬಿಕೆ. ನೀನು ಈಗ ಶಾಲಾ ಹಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ? ನಿನ್ನ ನಂಬಿಕೆ ಅದು. ಅನ್ನೇ ಯಾಕೆ ಗುರಿ ಮಾಡ್ತಾ ಇದ್ದೀರಾ? ಸ್ಪೀಕರ್ ಹಾಕೊಂಬಂದಿರ, ಅವ್ರಿಗೆ ಕೇಳಲ್ಲ. ಅವರು ಇವತ್ತು ಫೋಟೋ ಸೆಷನ್ಗೋಸ್ಕರ ಹಾಕೊಂಬಂದಿದ್ದಲ್ಲ, ಆಯ್ತಪ್ಪ, ಹಾಕೊಂಬಂದಿದ್ದಾರೆ. ನನ್ನ ಪದ್ಧತಿ ಇದು. ಮೊದಲು ಖಾದಿ ಹಾಕಿದ್ರೆ, ಆಮೇಲೆ ಈಗ ಸಿಲ್ಕ್ ಬಂದಿದ್ದೀರಾ. ಈಗ ದೇವೇಗೌಡ ಹಾಕತ್ತಲ್ಲ ಹಂಗೆ, ಆಕಳೆ ಆತರ ಶಾಲಾ ಹಾಕತ್ತಿದ್ದು, ಅದು ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು. ಅದಕ್ಕೆ ಇದನ್ನ ತಗೋಬಿಟ್ಟೆ. ಅಲ್ವೇನೆಯ? ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು. ಅದಕ್ಕೆ ಇದನ್ನ ತಾಳಪ್ಪ, ಇದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡೆ. ಇದು ಕಾಸ್ಟ್ಲಿ ಬೇರೆ. 13,500 ನೀನು ಇದ್ರಲ್ಲಿ ತಗೊಬಂದಿದ್ಯಲ್ಲ. ಇಲ್ಲ, ಅದು ಬೇರೆ. ಅದು ಮೈಸೂರು ಸಿಲ್ಕ್ ಅಲ್ಲ, ಇದು ಮೈಸೂರು ಸಿಲ್ಕು. ಅದು ಯಾವ್ದು ಸಿಲ್ಕ್ ಅಲ್ಲ, ಇಟ್ಸ್ ನಾಟ್ ಎ ಸಿಲ್ಕ್, ಅದು ಉಲನ್. ಉಲನ್ ಈಗ ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲ ಬೆಂಗಳೂರಿನಲ್ಲಿ ಸಿಗ್ತವೆ, ಮೈಸೂರಿನಲ್ಲಿ ಸಿಗ್ತವೆ. ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲವೂ ಕೂಡ ಬೆಂಗಳೂರಿನಲ್ಲೂ ಸಿಗ್ತವೆ, ಮೈಸೂರಿನಲ್ಲೂ ಸಿಗ್ತವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.